ನಮಸ್ತೆ ಪುರುಷೋತ್ತಮಂ. ಈಗೇನು ಹೇಳಿದರು ನೋಡಿ, ಎಷ್ಟು ಭಾಳ ಅಪೂರ್ವವಾದ ಮಾತಾಡ್ತಾರೆ. ದೇವ್ರನ್ನ ಹೊಡಿಬೇಕು ನಾವು ಅಂತ ಹೇಳಿ, ದೇವ್ರನ್ನ ಹೊಡಿಬೇಕು. ಯಾವುದ್ರಿಂದ ಹೊಡಿಬೇಕು? ಬಾಣದಿಂದ ಹೊಡಿಬೇಕು. ಅದು ಕೂಡ ಎದಗಬೇಕು, ಸಣ್ಣಪುಟ್ಟದಲ್ಲ, ಬಾಣದಿಂದನೇ ಹೊಡಿಬೇಕು. ಅದು ಬಾಣ ಸುಮ್ಮನೆ ಅಲ್ಲ, ಧನುಸ್ಸಿನಲ್ಲಿಟ್ಟೇ ಹೊಡಿಬೇಕು. ಬುಲೆಟ್ ಕೈ ತೊಗೊಂಡು ಹೊಡೀರಿ, ಏನಾಗುತ್ತಾಗ? ಪ್ರಾಣಗಿಣ ಹೋಗೋದು, ಏಟ್ ಬಿಡ್ಬೋದು, ಪ್ರಾಣ ಹೋಗೋದಿಲ್ಲ. ಅದರಲ್ಲಿಟ್ಟು ಹೊಡೀರಿ, ಪ್ರಾಣ ತೆಗೆ. ಯಾಕಂದ್ರೆ ಪಂಕ್ಚರ್ ಮಾಡಿ ಹೋಗೋದು, ಇದಕ್ಕೆ ಆ ಶಕ್ತಿ ಇಲ್ಲ. ಅದಕ್ಕೇನೆ ದೇವರು ಸುಮ್ಮನೆ ಹೊಡಿಬೇಡಿ, ಬಿಲ್ಲಲ್ಲಿ ಬಾಣ ಇಟ್ಟೆ ಹೊಡೀರಿ ಅಂತ ಹೇಳ್ತಾರೆ. ಅದು ಜೋರಾಗಿ ಹೊಡೀರಿ, ಸುಳ್ಳಲ್ಲಿ ಜೋರಾಗೆ ಹೊಡೀರಿ ಅಂತ. ಇದೆಲ್ಲ ಗುಂಡಿಗೆ ಅಂತಾರಲ್ಲ, ಹಾಗೆ ಮುಂಡಿಗೆಗಳಿವೆಲ್ಲ. ಇದಕ್ಕೆಲ್ಲ ಇದೇ ಮೂಲಾಗಿ ಮುಂದೆ ಅದೇ ಒಂದು ಎಲ್ಲ ಗ್ರಂಥಲ್ಲೂ ಸಿಗುತ್ತೆ ಇಂಥವೆಲ್ಲ ಕೂಡ. ಸುಭಾಷಿತಗಳೊಂದು ಮುಂಡಿಗೆ ಇರುತ್ತೆ. ಇವೆಲ್ಲ ಶಾಸ್ತ್ರೀಯ ಮುಂಡಿಗೆಗಳು ಎಂಬುದು ವಿಶೇಷ. ಏನು ಹಾಗಿದ್ರೆ ಏನು ಧನುಸ್ಸು, ಏನಿದು, ಏನೇನೋ ಹೇಳ್ತಿರಲ್ಲ ಅಂತ ಕೇಳಿದರೆ, ಅವರು ಧನುಸ್ಸು ಅಂದರೆ ಪ್ರಣವ. ಪ್ರಣವನೇ ಧನುಸ್ಸು. ಪ್ರಣವ 3 ಅಕ್ಷರ ಇದೆ, 3 ಕಡೆ ಬಾಗುತ್ತೆ ಧನುಸ್ಸು. 3 ಕಡೆ ಬಾಗುತ್ತೆ. ಸುಮ್ಮನೆ ಪೂರ್ತಿ ಬಾಗಿದ್ರೆ ಉಪಯೋಗ ಇಲ್ಲ, ಸುಮ್ಮನೆ ಸ್ಟೇಟ್ ಇದ್ರೂ ಉಪಯೋಗ ಇಲ್ಲ. ಏನಾಗಬೇಕದು? 3 ಕಡೆ ಬಾಗಬೇಕು. ಅದಕ್ಕೆ ಧನುಸ್ಸು ಅಂತ ಕರೀತಾರೆ. ಅದಕ್ಕೆ ಧನುರ್ಮಾಸಕ್ಕೆ ಹೆಸರಿದೆ ಆ ಥರ. ಯಾಕೆ ಧನುರ್ಮಾಸ? ಅದು ಚಳಿ ಬೆಂಡಾಗಿಬಿಡುತ್ತೆ, ಚಳಿಗೆ ಬೆಂಡಾಗಿಬಿಡುತ್ತೆ. ಎದ್ದರೆ ಎಳ್ದೇ ಇರೋದಿಲ್ಲ, ಇದು ಬೆಂಡಾಗ್ತಾರೆ. ನೆಕ್ಸ್ಟ್ ಅದೇ ಹೇಳ್ತಿರೋದು, 3 ಅಕ್ಷರ 3 ಕಡೆ ಬೆಂಡಾಗೋದು, ಗೊತ್ತಾಯ್ತಾ? ಪ್ರಣಬೋಧನು. ಹಾಗಿದ್ದರೆ ಬಾಣ ಯಾವುದು ಅಂತ ಕರ್ತ? ಆತ್ಮಾಶರಃ, ಮನಸ್ಸೇ ಶರ. ಅದಕ್ಕೆ ಉತ್ತರೇದ ಆತ್ಮನಾತ್ಮಾನಂ. ಒಂದಕ್ಕೊಂದು ಎಲ್ಲ ಎಕ್ಸ್ಪ್ಲನೇಷನ್ ಇದೆ ಪರಸ್ಪರ. ಮನಸ್ಸೇ ಇದು, ಅದು ಮನಸ್ಸು ಧನುಸ್ಸು, ಅದರಲ್ಲಿ ಬಾಣ ಇಡಬೇಕು. ಧನುಸ್ಸು ಪ್ರಣವ, ಅದರಲ್ಲಿ ಏನು ಇಡಬೇಕು? ಬಾಣ ಇಡಬೇಕು. ಮುಂದೆ ಹೇಳ್ತಾರೆ ನೋಡಿ, ಅದು ಇನ್ನೊಂದು ಅರ್ಥ ಇದೆ ಶರಕ್ಕೆ, ಆಮೇಲೆ ಹೇಳ್ತೇನೆ. ಬ್ರಹ್ಮತಲ್ ಲಕ್ಷ್ಯ ಮುಚ್ಚೆ. ಗುರಿ ಯಾವುದು ಅಂದರೆ ಬ್ರಹ್ಮನ ಹೊಡಿಬೇಕು, ಪರಮಾತ್ಮನ ಹೊಡಿಬೇಕು. ಅಪ್ರಮತ್ತೆ ಮತ್ತು ಸರಿಯಾಗಿ ಹೊಡಿರಿ, ತಪ್ಪು ಅಂದರೆ ಕಷ್ಟ. ತಿರುಗಿ ಹೊಡಿ, ಯಾರು ಗುರಿ ಅವ್ರು ಜೋರಾಗಿ ಹೊಡಿತಾರೆ, ಆಮೇಲೆ ಇವ್ರು ಸರಿಯಾಗಿ ಹೊಡಿಲ್ಲ ಅಂದರೆ ಅವ್ರ ಕೈ ಬೇಲಾಗತ್ತೆ. ಜೋರಾಗಿ ಹೊಡೀರಿ. ಅಪ್ರಮತ್ತೇನ ವೇದ್ಧವ್ಯಂ. ಹೇಗೆ ಹೊಡಿಬೇಕು ಅಂತ? ಶರವತ್ ತನ್ಮಯೋಗವೇ. ಆ ಕಡೆ ಈ ಕಡೆ ನೋಡಬಾರ್ದು. ಬಾಣದ ಗುರಿ ಏನಿರುತ್ತೆ? ಲಕ್ಷ್ಯ ಮಾತ್ರ, ಆ ರೀತಿ ಹೊಡಿಬೇಕು. ಇದು ಅಥಾತೋ ಬ್ರಹ್ಮ ಜಿಜ್ಞಾಸಕ್ಕೆ ಅರ್ಥ ಇದೆ. ಗುರಿ ಆ ಕಡೆ ಈ ಕಡೆ ಇರಬಾರ್ದು, ಅದೇ ಕಡೆ ಇರಬೇಕು. ಅರ್ಜುನ ಕೇಳ್ತಾರೆ, ಏನು ಕಾಣುತ್ತೆ ಅಂತ ಕೇಳಿದರೆ, ಅರ್ಜುನ ಹೇಳಿದ್ದೇನು? ಮರ ಕಾಣುತ್ತಾ? ಏನು ಕಾಣುತ್ತೆ? ಕಣ್ಣು ಕಾಣೋದಿಲ್ಲ. ರೆಪ್ಪೆ ಹೊಡಿಬೇಕು, ರೆಪ್ಪೆ ಒಂದೇ ಹೊಡಿಯೋದು ಕರೆಕ್ಟಾಗಿ ಬಿಡು. ಈ ಕ್ಯಾಟ್ರಾಕ್ಟ್ ಮಾಡೋದು ಎಲ್ಲ ಕಡ್ಬಿಟ್ರೆ ಪದೀತ ಆಗುತ್ತೆ. ಏನು ಕಾಣಬೇಕು ಅವರಿಗೆ? ಫಸ್ಟ್ ಕ್ಯಾಟ್ರಾಕ್ಟ್ ಕೇಸೇ ಅರ್ಜುನಂದು. ಕಣ್ಣಿಗೆ ಹೊಡಿಬೇಕಾರೆ ರೆಪ್ಪೆ ಹೊಡಿಬೇಕು, ಬೇರೆ ವೇಟ್ ಬಿಡಬಾರ್ದು. ಸ್ವಲ್ಪ ಎಷ್ಟು ಸೂಕ್ಷ್ಮ, ಈಗಂತೂ ಸಿಕ್ಕಾಪಟ್ಟೆ ಸೂಕ್ಷ್ಮ. ಹೇಗೆ ಮಾಡ್ತಾರೋ ಅವರೀಗ? ಲೇಸರು ಸ್ವಲ್ಪ ಹೆಚ್ಚು ಗಡ್ಡೆ ಹೋಗ್ಬಿಡೋದು, ಸ್ವಲ್ಪ ಹೆಚ್ಚು ಕಾಲ ಭಾಳ ಹುಷಾರಾಗಿರ್ಬೇಕು, ಭಾಳ ಎಕ್ಸ್ಪರ್ಟೈಸ್ ಇರ್ಬೇಕಾದ್ರೆ. ಆಮೇಲೆ ನೋಡಿ, ನಿಮ್ಗೆ ಆ್ಯಕ್ಚುಲಿ ಗೊತ್ತು ಕೂಡ ಆಗೋದಿಲ್ಲ ಅದು ಆಯಿತು, ಅದು ಇದು ಮುಗಿದೇ ಹೋಯ್ತಾರೆ, ಅಷ್ಟು ಫಾಸ್ಟಾಗಿ ಮಾಡಿರುತ್ತೆ. ಅದು ಹೆಸರೇ ಇರಬೇಕು. ಅದು ಏನೋ ಮಾಡ್ತಿದ್ದ ಕಾಣಿಸುತ್ತೆ ಅಷ್ಟೇ. ಆಮೇಲೆ ಹೇಳಿ ಅಂತಾಗಲೇ ಗೊತ್ತಾಗುತ್ತೆ. 5 ಮಿನಿಟ್ಸ್ಗಿಂತ ಜಾಸ್ತಿ ಉಳಿದಲ್ಲ, ಟೈಮ್ ಬೇರೆ ಇರ್ತವಳುತ್ತೆ ಅಷ್ಟೇ. ಆ್ಯಕ್ಚುಯಲ್ ಇರೋದು ಭಾರಿ ಕಡಿಮೆ. ಬಟ್ ಎಷ್ಟು ಜ್ಞಾನ ಬೇಕಾದಕ್ಕೆ, ಅರ್ಥ ಆಯ್ತಾ? ಅಷ್ಟು ಅದಕ್ಕೆ ಬೆಲೆ. ಇಷ್ಟು 5 ನಿಮಿಷಕ್ಕೆ ಚಾರ್ಜ್ ದುಡ್ಡು ಕೊಡ್ತಾರೆ ಚೆನ್ನಾಗಿಲ್ಲ, ಅದರಲ್ಲೇ ಬಾಕಿ ಅಷ್ಟು ಬೆಲೆ ಇಲ್ಲ. ಅದಕ್ಕೆ ಅಪ್ರಮತ್ತೇನ ವೇದ್ಧವ್ಯಂ ಇದೆಲ್ಲ ಬಿಡಿಸ್ತಾರೆ. ಈಗ ಧನುಸ್ಸು ಇರಬೇಕು ಅಂದರೆ ಓಂಕಾರ ಉಪರಕ್ಷಿತವಾದ ಶಾಸ್ತ್ರ ಇರಬೇಕು ಅಂತ ಅರ್ಥ. ಶಾಸ್ತ್ರನ ಮನಸ್ಸಿನ ಸರಿಯಾಗಿ ಓದಬೇಕು ಅಂತ ಅರ್ಥ. ಏನೇ ಓದಿದರೂ ಬ್ರಹ್ಮ ಜಿಜ್ಞಾಸೆ ಆಗಬೇಕು, ಅವ್ರು ಬೇರೆ ಕಡೆ ಮನಸ್ಸು ಹೋಗಬಾರ್ದು. ಯಾವ ಕಥೆ ಏನೇ ಕಣ್ಣಿಗೆ ಬೀಳಲಿ ನಮಗೆ ಏನು ಹೇಳಬೇಕೀಗ? ತುಂಬ ಬಾಯಾರಿಕೆ ಆಯ್ತು, ನೀರು ಕುಡ್ದ, ಅದು ವಿಷ್ಣು ಪ್ರೀತ್ಯರ್ಥಂ ಕುಡಿಬೇಕು. ಯಾತಕ್ಕೆ ಗೊತ್ತಾ? ಅದು ಕುಡ್ದಿದ್ದಕ್ಕೆ ಆಯಾಸ ಪರಿಹಾರ ಆಯಿತು, ಮತ್ತೆ ನಮಗೆ ಕೆಲಸ ಮಾಡೋಕ್ಕೆ ಅನುಕೂಲ. ದೇವ್ರ ಬಗ್ಗೆ ಬಂತು. ಊಟ ಮಾಡ್ದ, ಏಕಾದಶಿ ಅಲ್ಲ ಬೇರೆ ದಿವಸ ಮಾಡ್ದ, ಏನಾಯ್ತು ಅಲ್ಲಿಗೆ? ಅವನಿಗೆ ಶಕ್ತಿ ಬಂತು. ತಪ್ಪಲ್ಲ, ಮಾಡು. ಆ ಉದ್ದೇಶ ಏನಿದೆ? ಈ ಆಫೀಸ್ಗಳಲ್ಲೂ ಕೂಡ ಲಂಚ್ ಬ್ರೇಕೆಲ್ಲ ಕೊಡೋದಿಲ್ಲ. ಏನದು ಪಾರ್ಟ್ ಆಫ್ ದಿ ಡ್ಯೂಟಿ. ಅದು ಲಂಚ್ ಬ್ರೇಕನ್ನು ಲೀವ್ ಅಂತ ಕನ್ಸಿಡರ್ ಮಾಡಿದ್ರೆ ಏನು ಮಾಡ್ತಾರೆ? ಅದನ್ನು ಅವಶ್ಯ ಹೋಗ್ಬನ್ನಿ, ಎಲ್ಲ ಎಲ್ಲಿ ಬೇರೆ ಹೋಗ್ಬನ್ನಿ ಅಂತ. ಏನು ತಪ್ಪಲ್ಲ ಅದರ. ಅಂದರೆ ದೇವ್ರು ಮಾಡಿರೋ ವ್ಯವಸ್ಥೆ ಇವೆಲ್ಲ ಕೂಡ ಎಲ್ಲ ಆಫೀಸ್ ಕೆಲಸನೇ. ಈ ಅರ್ಥದಲ್ಲಿ ಪ್ರತಿಯೊಂದನ್ನು ಕೂಡ ದೇವರಿಗೆ ಅಂತ ಮಾಡ್ತಿದ್ರೆ ಅದು ಬ್ರಹ್ಮ ಜಿಜ್ಞಾಸೆ. ನಾವು ಏನಾಗಿದೆ ಬ್ರಹ್ಮ ಜಿಜ್ಞಾಸೆ ಅಂದರೆ ವಾಕ್ಯಾತ್ಮಕದ ಗಲಾಟೆ ಮಾಡೋದಷ್ಟೇ ಬ್ರಹ್ಮ ಜಿಜ್ಞಾಸೆ ಆಗಿದೆ. ಹಾಗಲ್ಲ, ಪ್ರತಿ ಕ್ಷಣದಲ್ಲೂ ಏನಿರಬೇಕದು ಅದನ್ನೇ ದಾಸರು ಬರ್ದಿದೆ. ಏನು ಪಿಳ್ಳಂಗೋವಿಯ ಚೆಲ್ವ ಕೃಷ್ಣರು ಎಲ್ಲಿ ನೋಡಿದ್ದೀರಿ? ಎಲ್ಲಿ ನೋಡೇ ಇಲ್ಲ ಆಯ್ತು ಅಷ್ಟೇ. ಎಲ್ಲಿ ನೋಡಿದ್ದೀರಿ? ಎಲ್ಲ ಕಡೆ ನೋಡಿದ್ವಿ ಅಂತ ಹೇಳ್ಬೇಕು. ಉತ್ತರ ಏನು ಸಿಗಬೇಕಾದ್ರೆ ಎಲ್ಲ ಕಡೆ ನೋಡಿದ್ವಿ. ಕಂಡಲ್ಲಿ ವಿಶ್ವರೂಪ ಕಾಂಪೌಂಡ್ ಅವೆಲ್ಲ ಸೂಪರ್. ಸರಿಯಾಗಿ ಅರ್ಥ ಮಾಡ್ಕೊತ ಹೋದರೆ ಆ ಬಣ್ಣಿಗೆ ಬಿಚ್ಚಿಸು ಅಂದರೆ ನಮ್ಮ ಮಂಡ್ಯಕ್ಕೆ ಸರಿಯಾಗಿ ವರ್ಕ್ ಮಾಡ್ತಿದೆ ಅಂತ. ಇಲ್ಲದೆ ಹೋದರೆ ಎಲ್ಲೋ ನೋಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ. ಪ್ರಣಬೋಧನು ಶರೋಹಿ ಆತ್ಮ ಬ್ರಹ್ಮತಲ್ ಲಕ್ಷ್ಯ ಮುಚ್ಯತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋಗವೇ.
ಈಗ ಜರ ನಾಮಕ ಬೇಡ ಕೃಷ್ಣನ ಪಾದಕ್ಕೆ ಹೊಡೆದ, ಸರಿಯಾಗಿ ಮ್ಯಾಚ್ ಆಗುತ್ತೆ. ಪಾದ ನೋಡ್ದ, ಪಾದ ಅಂದ್ರೇನು? ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನ ಭಣ್ಯ. ಸೊ ಕರೆಕ್ಟ್ ಪಾದ ಗುರಿ ಇಟ್ಟ, ಎಷ್ಟು ದೂರ ಇದ್ದಾರೆ ಕರೆಕ್ಟ್ ಗುರಿ ಪಾದಕ್ಕೆ ಹೊಡೆದ, ಕೃಷ್ಣ ಸ್ವರ್ಗ ಕಳಿಸೇ ಬಿಟ್ಟ. ರಿಸಲ್ಟ್ ಅಂತ ಸ್ವರ್ಗಕ್ಕೆ ಹೊರಟೇ ಬಿಟ್ಟಲ್ಲ. ಎಷ್ಟು ಇಲ್ಲಿ ಸರಿಯಾಗಿ ಹೊಡೆದೆ ಅಂತ ಹೇಳಿದ. ಆ ಐಡಿಯಾ ಇಲ್ಲದೇನೆ ವೈಕುಂಠಕ್ಕೆ ಹೋಗಿ ಪ್ರಕುಬರಿಗಳವರು ಸಾಮಾನ್ಯ ಅಲ್ಲ, ಅಲ್ಲಿ ಕಾಲಿನ ಹೊಡೆದ್ರು. ಸ್ವಲ್ಪ ಯೋಚನೆ ಮಾಡಿ, ಕಾಲಿನ ಹೊಡೆದ್ರು, ಅಪರಾಧ ಬೇಡರಾಗಿ ಕೊಟ್ಟಿದ್ರು. ಅಂದರೆ ಗೊತ್ತಾಯ್ತಾ? ಕಾಲಿನ ಹೊಡೆದ್ರೆ ಶಿಕ್ಷೆ, ಕಾಲಿಗೆ ಹೊಡೆದ್ರೆ ಪರವಾಗಿಲ್ಲ ಅಂತ ಆಯ್ತು. ಕಾಲಿಗೆ ಹೊಡಿಬೇಡಿ, ಕಾಲಿಗೆ ಹೊಡೀರಿ. ಅರ್ಥ ಆಯ್ತಾ? ಅದು ಸ್ವರೂಪಕ್ಕೆ ತಿಳ್ಕೊಳ್ಳಿ, ದೇವರ ಸ್ವರೂಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಅಲ್ಲಿ ಸ್ವಲ್ಪ ಪರೀಕ್ಷೆಗೆ ಅವಸರಾವೇಶ ಇತ್ತು ಅವರಿಗೆ. ಅವಸರಾವೇಶ ಆದರೆ ತಪ್ಪು ತಿಳುವಳಿಕೆ ಇತ್ತು. ನನ್ನಂಥ ಬ್ರಾಹ್ಮಣ ಬಂದ ಗೌರವಿಸ್ತಿಲ್ಲ ಅದು ಆ ಥರ. ಇಲ್ಲಿ ಹಾಗಿಲ್ಲ, ಎಷ್ಟು ತಪ್ಪಾಡಿಬಿಟ್ಟೆ ಅಂತ ಬಂತು ನೋಡಿ. ತಾತ್ಪರ್ಯ ಎಷ್ಟೇ, ಪಾದದಿಂದ ಹೊಡೆದು ಬೇಡ ಆದ, ಪಾದಕ್ಕೆ ಹೊಡೆದು ಮೋಕ್ಷಕ್ಕೆ ಹೋಗಿಬಿಟ್ಟ. ಅದು ಪಾದಕ್ಕೆ ಹೊಡೆಯೋದಂದರೆ ಬ್ರಹ್ಮ ಜಿಜ್ಞಾಸೆ. ಅಲ್ಲಿ ಕೃಷ್ಣ ಯಾರು ಜಿಜ್ಞಾಸೆ ಮಾಡಲಿಲ್ಲ, ಅದು ಮೃಗ ಅಂತ ತಿಳ್ಕೊಂಡ್ಬಿಟ್ಟ. ಅದು ಪಾಪ. ಇಲ್ಲಿ ಕೃಷ್ಣ ತಿಳ್ಕೊಂಡು ಮಾಡಿದ್ದು ಬಿಟ್ರೆ ಏನಾಯ್ತದು? ಅಯ್ಯೋ ಕೃಷ್ಣ ಅನ್ನೋಯಿಂಗ್ಲಿ ಹೊಡೆದ್ರು ಅಷ್ಟು ಫಲ ಕೊಡುತ್ತೆ. ಅಲ್ಲಿ ಹೊಡಿದ್ರೆ ನೋಯಿಂಗ್ಲಿ ಹೊಡೆದ್ರೂ ಫಲ ಕೊಡಲಿಲ್ಲ, ಉಲ್ಟಾ ಪಲ್ಟಾ ಇದ್ದೀವಿ. ಅದಕ್ಕೆ ಸರಿಯಾದ ಜ್ಞಾನ ಇದ್ದರೆ ನಾವು ಬೈ ಚಾನ್ಸ್ ತಪ್ಪಿದ್ರಲ್ಲಿ ಕೂತರು ಗುರಿ ಸರಿ ಇದ್ದರೆ ಬಿಟ್ಟು ಬಿಡ್ತಾರೆ. ಆ ಥರ ಇದಕ್ಕೆ ಕಥೆ ಅರ್ಥ ಮಾಡಿಕೊಂಡ್ರೆ ಭೃಗುಮೃಗಗಳ ಕಥೆಗೆ ಎರಡಕ್ಕೂ ದೃಷ್ಟಾಂತ ಬಂದ. ಶರೋಹಿ ಪ್ರಣವೋ ಧನುಹು ಶರೋಹಿ ಆತ್ಮ ಬ್ರಹ್ಮತಲ್ದಕ್ಷ ಮುಚ್ಚತೆ ಅಪ್ರಭತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋ. ಅರ್ಜುನ ಮಾಡಿದ್ದು ಹಾಗೇನೆ. ಪ್ರಣವೋ ಧನುಹು ಕೃಷ್ಣ ನಮಸ್ಕಾರ ಮಾಡ್ದ, ಫಸ್ಟ್ ವಿಭೂತಿಯ ನಮಸ್ಕಾರ ಮಾಡ್ದ. ಆಮೇಲೆ ಶರೋಹ್ಯಾತ್ಮ ಏಕಾಗ್ರ ಚಿತ್ತ ಇಟ್ಕೊಂಡ. ಆಮೇಲೆ ಮತ್ತೆ ಹೇಳಿದೆ ಈಗ ಮನಸ್ಸು ರುದ್ರದೇವನ ಧನಸ್ಸಿಗೆ ನಮಸ್ಕಾರ ಮಾಡ್ತಾರೆ ಫಸ್ಟ್. ಧನಸ್ಸಿಗೆ ಎಲ್ಲ ಕರೆಕ್ಟ್ ಮ್ಯಾಚ್ ಆಗ್ತಾ ಬಂತಾತನಿಗೆ. ಧನಸ್ಸು ಅಂದ್ರೆ ಮನಸ್ಸು ಅಂದರೆ ರುದ್ರದೇವರ ಅನುಗ್ರಹ ಬೇಕು ಅಂದ್ರೆ ಒಂದೇನೆ. ಅಪ್ರಮತ್ತೇನ ವೇದ್ಯ, ಆ ಕಡೆ ಈ ಕಡೆ ಏನು ನೋಡಲಿಲ್ಲ. ಸರಿಯಾಗಿ ಕೆಳಗೆ ನೋಡಿ ಮೇಲೆ ಹೊಡಿಬೇಕು. ಸವಾಲು ನೋಡೋದು ಕೆಳಗೆ, ಪ್ರತಿಬಿಂಬ ಬಿಂಬಕ್ಕೆ ಹೊಡಿಬೇಕು. ಪ್ರತಿಬಿಂಬ ಅಂತ ಹೇಳಿದರೆ ಒಳಗಿರತಕ್ಕಂತಹ ಬಿಂಬರೂಪಿ ಪರಮಾತ್ಮ, ಅದನ್ನು ಗುರಿ ಮಾಡ್ಕೊಂಡು ಎಲ್ಲ ಕೆಲಸ ಮಾಡಿದರೆ ಆಗ ಮುಕ್ತರಾಗ್ತಾ ಇದ್ರು. ಅಪರೋಕ್ಷ ಜ್ಞಾನ. ಅದೇನಾಯಿತು? ಮತ್ಸ್ಯ ಬೆಳೆಯಿತು, ಮಾಲೆ ಹಾಕಿದ್ರೆ ಅಪರೋಕ್ಷ ಜ್ಞಾನ ಆಯಿತು ಅಂತ ಅರ್ಥ. ಅದೆಲ್ಲ ಬರೆದಿದೆ ಬರೀಬೇಕಾದ್ರೆ. ಅದೆಲ್ಲ ಓದಿದರೆ ಇದಿಷ್ಟು ಕೂಡ ಶಾಸ್ತ್ರಾರ್ಥ. ಹೆಸರು ಒಂದೇ ಒಂದು ಶ್ಲೋಕ. ಆಗ ಉಪನಿಷತ್ತರ ಕಾಂಟ್ರಿಬ್ಯೂಷನ್ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಅದೆಲ್ಲ ಓದೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಸಮಸ್ಯೆ ಏನು ಗೊತ್ತಾ? ಓದೋದೇ ಇಲ್ಲ. ತರ್ಕದಲ್ಲೇ ಜೀವನ ಪೂರ್ತಿ ಕಳೆದು ಬಿಡ್ತಾರೆ. ಯಾವುದನ್ನು ಓದಲೇಬಾರ್ದು ಅಂತ ಆಚಾರ್ಯ ಒತ್ತಿ ಹೇಳಿದ್ದಾರೆ, ಅದ್ರ ಬರೀ ಅದನ್ನೇ ಓದ್ತಾರೆ. ಅದನ್ನು ಓದಲಿ, ಪೂರ್ವ ಪಕ್ಷ ಓದಬೇಕು ಹೊರತು 24 ತಾಸು ಅದೇ ಮಾಡಿಬಿಟ್ರೆ ಗತಿ ಈಗ. ನಿಜವಾಗ್ಲೂ ಏನು ಗೊತ್ತಿದೆ, ಪಂಡಿತ ಅಂದರೆ ಅವರು ಅಂತ ಆಗ್ಬಿಟ್ಟಿದೆ. ಅದು ಬೇರೆ, ಅಷ್ಟು ಭ್ರಮೆ ಬಂದುಬಿಟ್ಟಿದೆ. ಗೊತ್ತಾಯ್ತಾ? ತುಂಬ ಟೆಸ್ಟ್ ಮಾಡಿದ್ರೆ ಒಳ್ಳೆ ಡಾಕ್ಟರ್ ಥರ ಆಗಿಬಿಟ್ಟಿದೆ. ಏನೂ ಇಲ್ಲ, ಬರೀ ಟೆಸ್ಟ್ ಮಾಡಿದ್ದೇ ಮಾಡಿದ್ರು. 5,000 ರೂಪಾಯಿ ಬಿಲ್ಲು. ಒಳ್ಳೆ ಹಾಸ್ಪಿಟಲ್ ಅಲ್ಲ, ಅದು ದಡ್ಡ ಅಂತ. ಅವ್ರಿಗೆ ಗೊತ್ತು ಏನೂ ಆಗಿಲ್ಲ ಅಂತ. ದುಡ್ಡು ಬರ್ಬೇಕಲ್ಲ, ಅವೆಲ್ಲ ಮಾಡಬೇಕಲ್ಲ. ಎಲ್ಲರೂ ಹಾಗೆ ಮಾಡೋದಿಲ್ಲ. ಕೆಲವು ಏನಾಗಿಲ್ಲ ಹೋಗಿ ಅಂತ ಕಳಿಸ್ಬಿಡ್ತಾರೆ. ಅವು ಒಳ್ಳೆಯ ಡಾಕ್ಟ್ರು. ಕೆಲವರು ಮೋಸ ಮಾಡ್ತಾರೆ. ಅದು ಆಗಬಾರ್ದು ಹಾಗೆಲ್ಲ. ಇವತ್ತು ಇಂತಿಂತ ಸರಿಯಾಗಿ ಓದ್ತಾ ಹೋದರೆ ಮನುಷ್ಯ ಶೇಪ್ ಆಗ್ತಾರೆ, ಒಳ್ಳೆ ಸಿದ್ಧಿ ಬರುತ್ತೆ ಅವನಿಗೆ. ಅದು ಉತ್ತರ. ಊಟ ಮಾಡೋದೇನೆ ಬರೀ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರೆ ಹೇಗೋ ಹಾಗಾಗುತ್ತೆ ಅಷ್ಟೇ. ಸಿಟ್ಬಿಡುತ್ತೆ, ಬಡಿಸ್ತೀರೋ ಎದ್ದೋಗ್ತೀವಿ ನೋಡಿ ಅಂತ ಹೇಳ್ತಾರೆ. ಆ ಸ್ಥಿತಿ ಬರೋದು. ಇದು ಜ್ಞಾನ ಭೋಜನ. ಅಲ್ಲಿ ಬೇಕಾದ್ದೇನೋ ಅದರ ಆಸ್ವಾದನೆ ಮಾಡಬೇಕು. ಅದರ ರುಚಿ ಆಸ್ವಾದನೆ ಮಾಡಿದಾಗ ಊಟ ಆಗುತ್ತೆ ಹೊರತು ಇಲ್ಲೋದ್ರ ಆಗೋದಿಲ್ಲ. ಜ್ಞಾನವನ್ನು ಎಂಜಾಯ್ ಮಾಡಬೇಕು ಯಾವಾಗ. ಅನುಭವದ ಅಡುಗೆ ಏನು ಮಾಡಿ ಅದಕ್ಕೆ ಅನುಭವಗಳು ಬಂದು ನೀವೆಲ್ಲ ಕೂಡಿ. ಈ ಮಾತಲ್ಲಿ ಎಷ್ಟು ಅರ್ಥ ಇದೆ ಅದನ್ನು ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಇಂತಿಂಥ ಗ್ರಂಥಗಳು ಮಿಸ್ ಮಾಡಿಕೊಂಡು ಕೊನೆಗೆ ಜೀವನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಎಲ್ಲರೂ ಹಾಗಿಲ್ಲ, ಬಟ್ ಒಂದು ಗುಂಪು ಹಾಗೆ ಮಾಡ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಯಥಾಂ ಕಮಲಾಲಯ. ಶನಿವಾರ ಮತ್ತೆ